ಓಂ ವಿಶೇಷಣಾಚ್ಚ ಓಂ ತ್ರಿರ್ಯಾತುಧಾನಃ ಪ್ರಸಿದ್ಧಿಂ ತಯೇತ್ ತ್ರುತಂ ಯೋ ಅಗ್ನೇ ಅನೃತೇನ ಹಂತಿ ತಮರ್ಚಿಷಾ ಸ್ಫೂರ್ಜಯನ್ ಜಾತವೇದಃ ಸಮಕ್ಷಮೇನಂ ಗೃಣತೆ ನಿವೃಂಧಿ. ಈ ವಿಶೇಷಣಾಚ್ಚ ಅನ್ನೋ ಸೂತ್ರಕ್ಕೆ ತತ್ವಪ್ರದೀಪ ಏನಿದೆ ಅನ್ನೋದನ್ನ ನೋಡ್ತೀವಿ. ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರದೀಪ ಗ್ರಂಥದಲ್ಲಿ ಹೇಳಿದ ವಿಷಯಗಳನ್ನ ನೋಡ್ತಾ ಇದ್ದೇವೆ. ಆಚಾರ್ಯರು ಭಾಷ್ಯದಲ್ಲಿ ಇತ್ಯಾದಿ ವಾಕ್ಯೈ ಕೆಲವು ಪುರಾಣ ವಾಕ್ಯಗಳನ್ನು, ಕೆಲವು ವೇದ ವಾಕ್ಯಗಳನ್ನು ಉದ್ಧರಿಸಿದ್ದಾರೆ. ಇನ್ನೂ ಕೆಲವು ವೇದ ವಾಕ್ಯಗಳನ್ನು ಇಟ್ಕೊಳ್ಬೇಕು ಅಂತ ಆಚಾರ್ಯ ಸೂಚನೆ ಕೊಟ್ಟಿದ್ದಾರೆ. ಅವು ಯಾವ ವೇದ ವಾಕ್ಯ, ಪುರಾಣ ವಾಕ್ಯ ಅನ್ನೋದನ್ನ ತ್ರಿವಿಕ್ರಮ ಪಂಡಿತರು ತೋರಿಸ್ತಿದ್ದಾರೆ. ಅದರಲ್ಲಿ ಈ ಹಿಂದೆ ಒಂದೆರಡು ವೇದ ವಾಕ್ಯಗಳನ್ನು ನೋಡಿದ್ದೀವಿ. ಇವತ್ತು ನಾವು ನೋಡ್ಲಿಕ್ಕೆ ಹೊರಟದ್ದು ಋಗ್ವೇದದ 10ನೇ ಮಂಡಲದಲ್ಲಿ 87ನೇ ಸೂಕ್ತ. ಇದಕ್ಕೆ ಪಾಯು ಭರದ್ವಾಜ ಋಷಿ ದೇವತೆ. ಇದಕ್ಕೆ ಯಾರು ಅಂದ್ರೆ ರಕ್ಷೋಹಾಗ್ನಿಹಿ, ರಾಕ್ಷಸರನ್ನ ನಾಶಪಡಿಸುವ ಅಗ್ನಿಯೇ ಇದರ ದೇವತಾ. ತ್ರಿಷ್ಟುಪ್ಪಿದರ ಛಂದಸ್ಸು. ರಕ್ಷೋಹಣಂ ವಾಜಿನಮಾಜಿ ಘರ್ಮೆ ಮಿತ್ರಂ ಪ್ರತಿಷ್ಠ ಮುಪಯಾಮಿ ಶರ್ಮ ಅಂತ ಹೀಗೆ ಅದರ ಮಂತ್ರದ ಪ್ರಾರಂಭ ಆಗ್ತದೆ. ಅಲ್ಲಿ ನಮ್ಮ ಈ ಗ್ರಂಥಗಳಲ್ಲಿ ಉಲ್ಲೇಖ ಕಂಡದ್ದು 11ನೇ ಮತ್ತು 15ನೇ ಮಂತ್ರ. ತ್ರಿರ್ಯಾತುಧಾನಃ ಪ್ರಸಿದ್ಧಿಂ ತಯೇ ತ್ರುತಂ ಯೋ ಅಗ್ನೇ ಅನೃತೇನ ಹಂತಿ ಅಂತ ಏನಿದೆ, ಇದು 11ನೇ ಮಂತ್ರ. 10ನೇ ಮಂಡಲದ 87ನೇ ಸೂಕ್ತ. ಅಲ್ಲಿ 11ನೇ ಮಂತ್ರ ನಾವೀಗ ನೋಡಬೇಕಾದದ್ದು. ಆ 11ನೇ ಮಂತ್ರದ ಅರ್ಥವನ್ನ ಗಮನಿಸಬೇಕು. ರಕ್ಷೋಹಾಗ್ನಿ ದೇವತಾ ಅಂತ ಬಂದಿದೆಯಲ್ಲ, ರಾಕ್ಷಸರನ್ನು ನಾಶಪಡಿಸುವ ಅಗ್ನಿಯ ಅದರ ದೇವತೆ ಅಂತ ಹೇಳಿ. ಅಗ್ನಿಯ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಪರಶುರಾಮ ಅದರ ದೇವತೆ ಅಂತ ನಾವು ತಿಳ್ಕೊಳ್ಬೇಕು. ನಮ್ಮ ಸಿದ್ಧಾಂತಕ್ಕೆ ಅದನ್ನು ಅನುಗುಣವಾಗಿ ನಾವು ಅದನ್ನು ಒಗ್ಗಿಸಿಕೊಳ್ಳುವಾಗ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಸ್ಯಾಹ ಅಗ್ನಿರೇವ ಮುಖಂ, ಆ ಗಾಯತ್ರಿ ಮಂತ್ರಕ್ಕೆ ಅಗ್ನಿಯೇ ಮುಖ ಅಂತ ಹೇಳಿದ್ದಾರೆ. ಅಗ್ನಿ ಅಂದ್ರೆ ಅಲ್ಲಿ ಪರಶುರಾಮ ದೇವರು ಅಂತ ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಅರ್ಥ ಬರೆದಿದ್ದಾರೆ. ಹೀಗೆ ಆ ಅಗ್ನ್ಯಂತರ್ಗತನಾದ ಪರಶುರಾಮ ದೇವತೆಯನ್ನು ಇಟ್ಕೊಳ್ಬೇಕು. ಅಲ್ಲಿಂದ ಈ ಮಂತ್ರದ ಶ್ರವಣವನ್ನು ನಾವು ಪ್ರಾರಂಭಿಸಬೇಕು. ಆ ಮಂತ್ರದಲ್ಲಿ ಜಾತವೇದ ಅಂತಿದೆ. ತಮರ್ಚಿಷಾ ಸ್ಫೂರ್ಜಯನ್ ಜಾತವೇದ ಅಂತ. ಈಗ ಪುಸ್ತಕದಲ್ಲಿ ಅದು ಒಂದು ಭಾಗ ಮಾತ್ರ ಇರ್ತದೆ, ಮೇಲಿನ ಪೂರ್ವಾರ್ಧ ಮಾತ್ರ ಇರ್ತದೆ. ನಾನು ಉತ್ತರಾರ್ಧವನ್ನು ಸೇರಿಸಿ ಅರ್ಥ ಹೇಳ್ತೇನೆ. ಅದು ನಮ್ಮ ಅನುಸಂಧಾನಕ್ಕೂ ತುಂಬಾ ಚೆನ್ನಾಗಿದೆ, ಅದರಿಂದ ಅದನ್ನು ಹೇಳ್ತಾ ಇರ್ತೇನೆ. ಈ ಜಾತವೇದ ಎಲ್ಲವನ್ನೂ ತಿಳಿದವನು ಅಂತ ಹೀಗಾದರ ತಾತ್ಪರ್ಯ. ಜಾತವೇದ ಅಂದ್ರೆ ಜಾತಂ ಜಾತಂ ವೇದಯತೆ ಇತಿ ಜಾತವೇದ ಅಂತ. ಅದು ಅಗ್ನಿಯನ್ನು ಹೇಳ್ತದೆ. ಈಗಿನ ಕೋಶಗಳೆಲ್ಲ ಅಗ್ನಿಗದು ವಾಚಕ. ಆದ್ರೆ ಆಚಾರ್ಯರು ತಿಳಿಸಿರುವಂತೆ ಋಗ್ಭಾಷೆ ಇತ್ಯಾದಿಗಳೆಲ್ಲ ಅದು ಬಂದು ನೆನಪಿದೆ. ಅರ್ಥ ಸ್ಪಷ್ಟ ಇರೋದ್ರಿಂದ ನಾನು ಮತ್ತೆ ಅದನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಜಾತಂ ಜಾತಂ ವೇದಯತಿ ಇತಿ ಜಾತವೇದ ಅಂತ ಇಷ್ಟ ಅದನ್ನ ನಾವು ತಿಳ್ಕೊಳ್ಬೇಕು. ಅಂಥ ಜಾತವೇದ ಅಗ್ನಿ ಅಂತರ್ಗತ ಪರಶುರಾಮನೇ. ಜಾತ ಪ್ರಜ್ಞಾ ಅಂತ ಸಾಯಣಾಚಾರ್ಯಕ್ಕೆ ಅರ್ಥ ಮಾಡಿದ್ದಾರೆ. ಅಗ್ನಿಗೆ ಸಂಬೋಧನೆ, ಅಗ್ನಿಯಂತರ್ಗತ ಪರಶುರಾಮನಿಗೆ ಸಂಬೋಧನೆ ನಮ್ಮದು. ಯಾತುಧಾನ ಅಂತಲ್ಲಿದೆಯಲ್ಲ, ತ್ರಿರ್ಯಾತುಧಾನ ಅಂತ ರಾಕ್ಷಸನು ಅಂತ ಏಕವಚನದಲ್ಲಿದೆ. ರಾಕ್ಷಸರ ಗುಂಪಿಗೆ ಹೇಳ್ಬಹುದು ಅಥವಾ ಅವನು ಒಬ್ಬ ರಾಕ್ಷಸ ಅಂತ ತಿಳ್ಕೋಬಹುದು. ಆ ರಾಕ್ಷಸ ಏನ್ ಮಾಡಬೇಕು ಅಂದ್ರೆ
ತ್ರಿಹಿ ತೇ ಪ್ರಸಿತಿಂ ಏತು ಅಂತ. ಪ್ರಸಿತಿ ಅಂದ್ರೆ ಜ್ವಾಲಾ ಪ್ರಬಂಧನಂ ಅಂತ ಅರ್ಥ ಬರೆದಿದ್ದಾರೆ ಸಾಯಣಾಚಾರ್ಯ. ನಿನ್ನ ಜ್ವಾಲೆಗಳ ಬಂಧನಕ್ಕೆ ಅವನು ಒಳಗಾಗಲಿ ಅಂತ ಅದರ ಅರ್ಥ. ಅಗ್ನಿಯನ್ನು ಕುರಿತು ಹೇಳ್ತಿರೋದ್ರಿಂದ ಜ್ವಾಲೆಯ ಪ್ರಬಂಧನಕ್ಕೆ ಒಳಗಾಗಲಿ ಅಂತ. ನೀನು ಅವನನ್ನ 3 ರೀತಿಯಿಂದ ಕಟ್ಟಿ ಹಾಕು ಅಂತ ಹೇಳಿದಂತೆ ಆಗ್ತದೆ. ಜ್ವಾಲೆ ಅಂತ ನಾವು ಇಟ್ಕೊಂಡ್ರು ಆಯ್ತು, ಇಟ್ಕೊಳ್ದೆ ಹೋದ್ರು ಆಯ್ತು. ತ್ರಿಹಿ ಪ್ರಸಿತಿ, 3 ಬಾರಿ ಬಂಧನಕ್ಕೆ ಒಳಗಾಗಲಿ ಆ ರಾಕ್ಷಸ. ಯಾರ ಬಂಧನ ಅಂದ್ರೆ ನಿನ್ನದೇ ಬಂಧನ ಅದು. ಸತ್ವ ರಜಸ್ ತಮಸ್ಸು 3 ಗುಣಗಳ ಬಂಧನಕ್ಕೆ ಅವನು ಒಳಗಾಗಲಿ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಎಲ್ಲರನ್ನೂ ಕಟ್ಟಿ ಹಾಕಿದ್ದೆ ನೀನು, ವಿಶೇಷತಃ ಈ ರಾಕ್ಷಸರನ್ನು ಕಟ್ಟಿ ಹಾಕು, ನಿನ್ನ ಬಂಧನಕ್ಕೆ ಅವನ ಒಳಗಾಗಲಿ. ಏತು ಗಚ್ಚತು ಅಂತ ಲೋಟ್ಲಕಾರದ ಪ್ರಥಮ ಪುರುಷ ಏಕವಚನ ಅದು. ಹೀಗೆ ಏತು ಅಂತ ಅದರ ಅರ್ಥ. ಮುಂದೆ ಆ ರಾಕ್ಷಸ ಅಂತನೋನು ಏನ್ ಮಾಡಿದ್ದಾನೆ ಅಂದ್ರೆ, ಋತಂ ಸತ್ಯಂ, ಸತ್ಯ ಅನ್ನೋದೇನಿದೆಯಲ್ಲ, ಸತ್ಯವಾದ ಸಂಗತಿ, ಅದನ್ನ ಅವನು ಸುಳ್ಳಿನ ಬಲದಿಂದ ಮುಚ್ಚಿ ಹಾಕ್ಲಿಕ್ಕೆ ಹೊರಟಿದ್ದಾನೆ ಅಂತಿದೆ. ಇದು ರಾಕ್ಷಸರಾದವರು ಇನ್ನೊಬ್ಬರನ್ನು ತೊಂದರೆಗೀಡು ಮಾಡ್ತಾ ಇರ್ತಾರೆ. ಅವರು ಸುಳ್ಳಿಗೆ, ಸತ್ಯಕ್ಕಿಂತ ಹೆಚ್ಚು ಸುಳ್ಳಿಗೆ ಪ್ರಾಧಾನ್ಯ ಕೊಡ್ತಾರೆ ಅಂತನ್ನುವುದು, ದೇವತೆಗಳ ಸಂಪತ್ತನ್ನು ಅವರು ಅಪಹಾರ ಮಾಡಿರ್ತಾರೆ ಅನ್ನೋ ದೃಷ್ಟಿಯಿಂದ, ಆ ವಿಚಾರ ದೃಷ್ಟಿಯಿಂದ ಅದು ಬೇರೆನೆ. ಈಗ ನಾವು ನೋಡ್ತಿರುವಂತೆ ಈ ಜೀವ, ಜಗತ್ತು ಮತ್ತು ಈಶ್ವರ ಅನ್ನುವ ಸತ್ಯವನ್ನ, ಋತ ಅಂದ್ರೆ ಸತ್ಯ, ಅದನ್ನ ಅನೃತೇನ, ಅಲ್ಲಿದೆ ನೋಡಿ, ಋತಂ ಅನೃತೇನ ಹಂತಿ ಅಂತ, ಸತ್ಯವನ್ನ ಸುಳ್ಳಿನ ಬಲದಿಂದ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇಂಥ ರಾಕ್ಷಸನನ್ನ ನೀನು ನಾಶಪಡಿಸಬೇಕು, ಬಂಧನಕ್ಕೊಳಗ ಮಾಡಬೇಕು. ಮತ್ತೆ ಮುಂದೆ ಅಲ್ಲಿ ಅದರ ಉತ್ತರಾರ್ಧ ಇದೆ, ಆ ಮಂತ್ರದ ಉತ್ತರಾರ್ಧ. ತ್ರಿರ್ಯಾತುಧಾನಃ ಪ್ರಸಿತಿಂ ತಯೇತ್ೃತಂ ಯೋ ಅಗ್ನೇ ಅನೃತೇನ ಹಂತಿ ವಾಚಾಸ್ತೇನ ಶರವ ಗಚ್ಚಂತು ಅಂತಿದೆಯಲ್ಲ ಅಲ್ಲಿ ಪುಸ್ತಕದಲ್ಲಿ, ಅದು ಆ ಮಂತ್ರದ ಉತ್ತರಾರ್ಧ ಅಲ್ಲ, ಅದು ಎರಡನ್ನೂ ಒಟ್ಟಿಗೆ ಕೊಟ್ಟಿದ್ದಾರೆ ಅಷ್ಟೇ. ನಾನು ಈಗಾಗಲೇ ಹೇಳಿದಂತೆ 11 ಮತ್ತು 15ನೇ ಮಂತ್ರಗಳವು. 11ನೇ ಮಂತ್ರದ ಪೂರ್ಣ ಅರ್ಥವನ್ನು ಈಗ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಮುಂದೆ ವಾಚಾಸ್ತೇನ ಅಂತ ಬಂದೇನಿದೆ ಅದು 15ನೇ ಮಂತ್ರ, ಅದೇ ಸೂಕ್ತದಲ್ಲಿ. ಅವರು ಅರ್ಚಿಷ ಅಂದ್ರೆ ಸ್ವಕೀಯನ ತೇಜಸ, ನಿನ್ನ ತೇಜಸ್ಸಿನ ಮೂಲಕವಾಗಿ ತಮ್ಮ ಅರ್ಚಿಷ ಸ್ಫೂರ್ಜಯನ್, ಸ್ಫೂರ್ಜಯನ್ ಅಂದ್ರೆ ನಿಷ್ಪಿಷನ್, ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಡ್ಬೇಕು, ಅವರನ್ನು ನುಜ್ಜುಗುಜ್ಜು ಮಾಡಬೇಕು. ಸ್ಫೂರ್ಜನ ಅನ್ನುವುದು ಪ್ರಾಯ ಈಗಿನ ವ್ಯಾಕರಣದಲ್ಲಿ ಹೆಚ್ಚು ಬಳಕೆ ಇಲ್ಲದೆ ಇರುವಂತಹ ಒಂದು ಧಾತು, ಅಥವಾ ಇದ್ರೂ ಇರಬಹುದು, ನಾವು ಅದನ್ನು ಬಳಕೆ ಮಾಡಿಲ್ಲ ಅಷ್ಟೇ. ಮತ್ತೆ ಇನ್ನೇ ನೀನೇನ್ ಮಾಡಬೇಕು, ಸಮಕ್ಷಮೇನಂ ಗೃಣತೆ ನಿವೃಂಧಿ, ಗೃಣತೆ ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ. ಸ್ತೋತ್ರ ಮಾಡ್ತಿರುವಂತ ನನಗೆ, ನನಗಾಗಿ, ಚತುರ್ಥಿ ವಿಭಕ್ತಿ ಏಕವಚನ, ಅದು ಶತ್ರು ಪ್ರತ್ಯಯ ಅಂತ ಶಬ್ದ. ನನ್ನ ಸಮಕ್ಷಂ ಎದುರಿಗೆ, ನಿವೃಂಧಿ ನನ್ನ ಎದುರಿಗೆ ಅವನನ್ನ ನೀನು ನಿಗ್ರಹಿಸಿ, ಸೋಲಿಸಿ, ಅವನನ್ನ ವೃಂಧಿ ವರ್ಜಯ, ನಿಗೃಹ್ಯ ವರ್ಜಯ, ಸೋಲಿಸಿ ಅವನನ್ನು ಬಿಟ್ಟು ಬಿಡು, ತಿರಸ್ಕಾರ ಮಾಡು, ಅವನು ಓಡಿ ಹೋಗ್ಲಿ ಅಂತ ಹೀಗದ್ರ ಅರ್ಥ. ಅದು ಮಧ್ಯಮ ಪುರುಷದ ಏಕವಚನ. ಹೀಗೆ ಇದೊಂದು ಮಂತ್ರ, 11ನೇ ಮಂತ್ರ. ನೀವು ಈ ಪುಸ್ತಕ ನೋಡ್ತಾ ಇರುವವರು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕೆ.ಟಿ. ಪಾಂಡುರಂಗಾಚಾರ್ಯರ ಪುಸ್ತಕದಲ್ಲಿ ಈ ಮಂತ್ರಗಳನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ ಮಂತ್ರಗಳ ಯಾವ ಮಂಡಲದಲ್ಲಿ ಬಂದಿದ್ದು ಏನು ಅಂತ ಕೊಟ್ಟಿಲ್ಲ ಅವರು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಆ ಮಂತ್ರಗಳು ಎಲ್ಲಿದೆ ಅಂತ ಹುಡುಕಿ ಅದನ್ನೆಲ್ಲ ಮಾಡ್ತಿರೋದ್ರಿಂದ ನೀವು ನಿಮ್ಮ ಪುಸ್ತಕದಲ್ಲಿ ಅದನ್ನ ಅದರ ಗುರುತುಗಳನ್ನ ಮಾಡ್ಕೋಬೇಕು. ಅಂದ್ರೆ ಮುಂದೆ ಓದೋರಿಗೆ ಅದು ಸುಲಭ ಆಗ್ತದೆ. ಆ ದೃಷ್ಟಿಯಿಂದ ಮಾಡಬೇಕು ಅಂತ ಹೇಳಿದೆ ಅಷ್ಟೇ.
ಅಥವಾ ಇದು ನೀವು ಮಾಡ್ಲಿಕ್ಕೆ ಹೋಗದೆ ಹೋದ್ರೂ ಕೂಡ ಭಾಷ್ಯ ದೀಪಿಕಾ ಪುಸ್ತಕದಲ್ಲಿ, ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾ ಪುಸ್ತಕದಲ್ಲಿ ತತ್ವಪ್ರದೀಪದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಹಾಕೊಂಡ್ರು ಆಯ್ತು. ಆದ್ರೆ ಅಲ್ಲಿ ಮುದ್ರಣ ದೋಷದಿಂದ ಕೆಲವು ದೋಷ ಉಳಿದಿರ್ತವೆ. ಈಗಾಗಲೇ ನಾವು ಕೆಲವು ಮಂತ್ರ ನೋಡಿದ್ದೇವೆ ನೋಡಿ. ಇಂದ್ರ ಸೋಮ ವರ್ತಯದಂ ಅಂತ ಒಂದು ಮಂತ್ರ ನೋಡಿದ್ದೇವೆ. ಇಂದ್ರ ಸೋಮ ತಪತಂ ಅಂತ ಒಂದು ಮಂತ್ರ ನೋಡಿದ್ದೇವೆ. ಅದರದೆಲ್ಲ ಸಂಖ್ಯೆ ಸರಿಯಾಗಿ ಕೊಟ್ಟಿದ್ದಾರೆ ಅವರು. ಈಗ ತ್ರಿರ್ಯಾತು ಧಾನ ಪ್ರಸಿತಂತಯೇ ತ್ರುತಂ ಅಂತ ಏನಿದೆಯಲ್ಲ ಭಾಷ್ಯ ದೀಪಿಕಾದಲ್ಲಿ, ಅಲ್ಲಿ ಋಗ್ವೇದ 10, ಆಮೇಲೊಂದು ಹೈಫನ್ ಕೊಟ್ಟಿರ್ತಾರೆ 10ನೇ ಮಂಡಲ, ಮುಂದೆ 87ನೇ ಸೂಕ್ತ 11ನೇ ಮಂತ್ರ ಅಂತ ಆಗಬೇಕದು. ಅಲ್ಲಿ ನಡುವೆ ಒಂದು ಹೈಫನ್ ತಪ್ಪಿದ್ದರಿಂದ 87, 11 ಎರಡೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಆ ಸೂಕ್ತ ಸಂಖ್ಯೆ ಮತ್ತು ಮಂತ್ರ ಸಂಖ್ಯೆ ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿರ್ತದೆ. ಅದು ನಿಮಗೆ ಹುಡುಕೋರಿಗೆ ಗೊಂದಲ ಆಗ್ತದೆ. ಅದಕ್ಕಾಗಿ ನಡುವೆ ಅಲ್ಲೂ ಕೂಡ ಒಂದು ಹೈಫನ್ ಹಾಕಿಬಿಡ್ಬೇಕು. 87 ಆದ್ಮೇಲೆ ಒಂದು ಹೈಫನ್ ಇರಬೇಕು ಭಾಷ್ಯ ದೀಪಿಕಾ ಪುಸ್ತಕದಲ್ಲಿ. ಯಾಕಂದ್ರೆ ಅದ್ರ ಮುಂದಿನ ಮಂತ್ರ ನೋಡ್ರಿ, ವಾಚಾಸ್ತೇನ ಶರ್ವಂ ಗಚ್ಚಂತು ಅನ್ನೋಲ್ಲಿ 10, 87, 15 ಅಂತಿದೆ. 87 ಆದ್ಮೇಲೆ 15 ಅಂತ ಹೈಫನ್ ಕೊಟ್ಟಿದ್ದಾರೆ. ಹೀಗೆ ಅದನ್ನ ತಿದ್ದುಕೊಂಡ್ರೆ 10ನೇ ಮಂಡಲದ 87ನೇ ಮಂತ್ರದ 11ನೇ 87ನೇ ಸೂಕ್ತದ 11ನೇ ಮತ್ತು 15ನೇ ಮಂತ್ರ ಅಂತ ಅದನ್ನು ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಹೀಗೆ ಈ ಮಂತ್ರದಲ್ಲೂ ಕೂಡ ಅಸತ್ಯದ ಬಲದಿಂದ ಸತ್ಯವನ್ನ ಮೆಟ್ಟಿ ನಿಲ್ಲಲಿಕ್ಕೆ ಪ್ರಯತ್ನ ಪಡುವ ರಾಕ್ಷಸರನ್ನ ನೀನು ನಿಗ್ರಹಿಸು ಅಂತ ಭಗವಂತನನ್ನ ಕೇಳಿದ್ದೇವೆ. ಆದ್ರಿಂದ ಈ ಮಂತ್ರವನ್ನು ಕೂಡ ನಾವೀಗ ಅಸತ್ಯಮ ಪ್ರತಿಷ್ಠಂತೆ ಇತ್ಯಾದಿ ಮಂತ್ರಗಳ ಜೊತೆಗೆ ಇಟ್ಕೊಳ್ಬೇಕು. ಇದರ ನಂತರ ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ ಮಾತು ವಾಚಾಸ್ತೇನ ಶರವರ್ಛಂತು ಅಂತ. ಅದು ಉತ್ತರಾರ್ಧ ವಸ್ತುತಃ. ಅದರಲ್ಲಿ ಪೂರ್ವಾರ್ಧವನ್ನು ಕೂಡ ನಾವು ತಗೊಳ್ಬೇಕು. ಪರಾಧ್ಯ ದೇವ ವೃಜನಂ ಶೃಣಂತು ಪ್ರತ್ಯಗೈನಂ ಶಪಥಾಯಂತು ತುಷ್ಟಾಹ ವಾಚಾಸ್ತೇನಂ ಶರವರಚ್ಛಂತು ಸಮನ್ವಿಶ್ವಸ್ಯೈತು ಪ್ರಸಿದ್ಧಿಂ ಯಾತು ಧಾನಃ ಅಂತ ಮಂತ್ರ. ಅದ್ಯ ಇವತ್ತಿನ ದಿವಸ ಎಲ್ಲಾ ದೇವತೆಗಳನ್ನು ನಾವು ಕೇಳ್ಕೋತೀವಿ. ಅಸ್ಮಿನ್ ಅಹನಿ ದೇವಾಹ, ಅಗ್ನಿ ಮೊದಲಾದ ದೇವತೆಗಳೇ. ವೃಜಿನಂ ಅಂದ್ರೆ ಪಾಪ ಅಂತ ಅದ್ರ ಅರ್ಥ ಆಗ್ತದೆ. ಸಾಮಾನ್ಯ ಈಗ ನಮಗೆಲ್ಲ ಗೊತ್ತಿರುವಂತ ಅರ್ಥ ಪಾಪ ಅಂತ. ಅದಕ್ಕೆ ಸಾಯಣಾಚಾರ್ಯರು ಈ ವೃಜಿನ ಅಂದ್ರೆ ವೃಜ ವರ್ಜಿತ ಅಂತ, ವರ್ಜ ತ್ಯಾಗೆ ಅಂತ ಧಾತು ಇದೆಯಲ್ಲ, ವರ್ಜಯತಿ ಅಂತ. ನನ್ನ ಧಾತು ಅರ್ಥ ಸ್ವಲ್ಪ ಸರಿ ಹೇಳಿಕ್ಕಿಲ್ಲ, ಸ್ವಲ್ಪ ಅಸ್ತವ್ಯಸ್ತ ಹೇಳಿದ್ದೇನೆ. ಅಂತೂ ವರ್ಜಯತಿ, ವರ್ಜಿತ ಇತ್ಯಾದಿ ಅರ್ಥ ಅಂತೂ ಪ್ರಸಿದ್ಧ ಇದೆ. ಈ ರಾಕ್ಷಸರನ್ನ ವೃಜಿನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಎಲ್ಲಾ ಜೀವರ ಪ್ರಾಣವನ್ನು ತೆಗೆಯುವವರು ಅವರು, ಪ್ರಾಣಕ್ಕೆ ಸಂಚಕಾರ ತರುವವರು ಅಂತ. ಪ್ರಾಣಿನಾಂ ಪ್ರಾಣೈಹಿ ವರ್ಜಿತಾರಂ, ಎಲ್ಲ ಜೀವಿಗಳ ಪ್ರಾಣವನ್ನು ತೆಗೆಯುವವರು, ಪ್ರಾಣಘಾತಕರು ಅಂತ ಅರ್ಥ ಹೇಳಿದ್ದಾರೆ. ನೀವು ವೃಜಿನ ಅಂದ್ರೆ ಪಾಪದಿಂದ ತುಂಬಿದವರು ಅಂತ ಅರ್ಥನೂ ಹೇಳಬಹುದು. ಅದು ನಾನು ಅನುಸಂಧಾನ ಮಾಡ್ಕೊಂಡಿರೋ ಅರ್ಥ ತಪ್ಪೇನಲ್ಲ. ವೃಜನಂ ಅಸ್ಯ ಸ್ಥಿತಿ ವೃಜಿನ ಅಂತ ಆಗನೂ ಆಗಬಹುದು. ಪಾಪಂ ಅಸ್ಯ ಸ್ಥಿತಿ ಪಾಪ ಹೇಗೋ ಅದು ಅಚ್ ಪ್ರತ್ಯಯ ಅಂತ ಬರ್ತದೆ. ಅದು ಉಳ್ಳವನು ಅನ್ನೋ ಅರ್ಥದಲ್ಲಿ ಅಚ್ ಪ್ರತ್ಯಯ ಬಂದು ಆ ಶಬ್ದ ನಿಷ್ಪನ್ನ ಆಗ್ತದೆ, ಹಾಗೂ ಹೇಳಬಹುದು. ಅಂಥ ಯಾತುಧಾನಂ ರಾಕ್ಷಸನನ್ನು ಪರಾಶಣಂತು, ಇದು ನೋಡಿ, ಇದು ಶ್ರವಣೆ ಧಾತು ಅಲ್ಲ, ಇದು ಇನ್ನೊಂದು ಧಾತು. ಅವನನ್ನು ದೂರ ಓಡಿಸಲಿ ಅಂತ. ಮತ್ತೆ ಈ ಏನಂ ಮುಂದೆ ಅವನೇನ್ ಮಾಡ್ಬೇಕು ಆ ರಾಕ್ಷಸನನ್ನ, ಏನಂ ಶಪಥಾಯಂತು ತೃಷ್ಟಾಹ. ತೃಷ್ಟಾಹ ಅಂದ್ರೆ ತುಂಬಾ ಕಠಿಣವಾದ ಮಾತುಗಳು. ನಾವು ಅವರನ್ನ ಬೈತೀವಿ, ರಾಕ್ಷಸರಿಗೆ ಶಾಪ ಹಾಕ್ತೇವೆ, ದೂರ ಓಡಿ ಹೋಗಲಿ ಅಂತ ಹೇಳಿ. ತೃಷ್ಟಾಹ ಅಂದ್ರೆ ಕಟುಕಾಹ ಅಂತ ಅರ್ಥ ಬರೆದಿದ್ದಾರೆ. ಇದು ಬೇರೆ ಬೇರೆ ಧಾತುಗಳು, ಎಲ್ಲ ಧಾತುಗಳು ನಾನೇನು ಗಮನಿಸ್ಲಿಕ್ಕೆ ಹೋಗಲಿಲ್ಲ, ಮುಂದೆ ಯಾವಾಗ ನೋಡೋಣ ಅಂತ ಬಿಟ್ಟಿದ್ದೇನೆ. ಅಂತ ಉಗ್ರವಾದ ಮಾತುಗಳು. ಅಸ್ಮಾಭಿಹಿ ಉಕ್ತಾಹ ಶಪಥಾಹ. ಶಪಥ ಅಂದ್ರೆ ಪ್ರತಿಜ್ಞೆ, ಪ್ರತಿಜ್ಞೆ ಅಂದ್ರೆ ಶಾಪ ಅಂತ ಅರ್ಥ, ನಿಂದನೆ. ಈ ರಾಕ್ಷಸ ನಮಗೆ ಈಗ ತೊಂದರೆ ಕೊಡ್ತಿದ್ದಾರೆ, ಅವರೆಲ್ಲ ದೂರ ಓಡಿ ಹೋಗಲಿ ಅಂತ ನಮ್ಮ ಆಶಯ. ಪ್ರತ್ಯಕ್ಕೆ ಅಂತೂ, ಪ್ರತ್ಯಕ್ ಅಂದ್ರೆ ಪ್ರತ್ಯೇಕವಾಗಿ ಅಥವಾ ಹೊರಗೆ ಆ ರಾಕ್ಷಸರ ಬಳಿಗೆ ಹೋಗಿ ಅವರನ್ನು ದೂರ ಮಾಡಲಿ ಅಂತ, ಹೀಗೆ ಅದರ ಅರ್ಥ. ಪ್ರತ್ಯಕ್ ಅಂತ ಅದೊಂದು ಉಪಪದ ಅಥವಾ ಉಪಸರ್ಗ, ನನಗೆ ಎಲ್ಲವೂ ನೆನಪಿರೋದಿಲ್ಲ.
ಪ್ರತ್ಯಕ್ ಎಂತು ಅಂತ ಆ ಕಡೆ ಕ್ರಿಯಾಪದ ಇದೆ. ಅವರನ್ನ ದೂರ ಇಡಲಿ ಅಥವಾ ಅವರು ರಾಕ್ಷಸರ ಬಳಿಗೆ ಹೋಗ್ಲಿ ನಮ್ಮ ಈ ಶಾಪಗಳು ಅಂತ ಅದರ ಅರ್ಥ. ಅಲ್ಲಿ ದೂರ ಇಡಲಿ ಅಂತ ಹೇಳಬೇಕಾದ್ರೆ ಅದು ಮತ್ತೆ ನಿಜಂತದ ಅರ್ಥ ಹೇಳಬೇಕಾಗ್ತದೆ, ಅದು ಬೇಡ. ಅದಕ್ಕಿಂತ ಪ್ರತ್ಯಕ್ ಎಂತು ಒಬ್ಬೊಬ್ಬ ರಾಕ್ಷಸನ ಬಳಿಗೂ ನಮ್ಮ ಶಾಪದ ಮಾತುಗಳು ಹೋಗಲಿ ಅಂತ. ಇನ್ನು ಮುಂದೆ ಶಬ್ದ ಇದೆ ನೋಡಿ, ಇದು ಚೆನ್ನಾಗಿದೆ, ವಾಚಾಸ್ತೇನ ಅಂತ. ಅದಕ್ಕೆ ವಾಚಾಸ್ತೇನ ಅನ್ನೋದಕ್ಕೂ ಕೂಡ ಸಾಯಣಾಚಾರ್ಯನು ಅನೃತ ವಚನಂ ಏನಂ ಯಾತುಧಾನಂ ಅಂತ ಅರ್ಥ ಮಾಡಿದ್ದಾರೆ. ಸುಳ್ಳು ಮಾತನಾಡುವ ಈ ರಾಕ್ಷಸನನ್ನು, ಯಾತುಧಾನ ಅಂದ್ರೆ ರಾಕ್ಷಸ ಅಂತ ಅಲ್ಲಿ ಹಿಂದಿಂದ ನಾವು ತಗೊಳ್ಬೇಕು. ವಾಚಾಸ್ತೇನಂ ಅಲ್ಲಿ ನಮ್ಮ ಪುರಾಣ ಇವರು ಕೆ.ಟಿ. ಪಾಂಡರಂಗ ಪುಸ್ತಕದ್ದು ವಾಚಾಸ್ತೇನಂ ಅಂತ ಸಪರೇಟ್ ಮಾಡಿದ್ದಾರೆ. ವಸ್ತುತಃ ಅದು ಇಲ್ಲಿ ಎಲ್ಲಾ ಕಡೆಗೂ ಕೂಡ ವಾಚಾಸ್ತೇನಂ ಅಂತ ಒಟ್ಟಿಗೆನೇ ಇದೆ. ಪ್ರಾಯ ಅದು ಅಲುಕ್ ಸಮಾಸ. ವಾಚ ಅಂದ್ರೆ ವಾಕ್ ವಾಚ ವಾಚ, ಅದರ ತೃತೀಯ ವಿಭಕ್ತಿ ಇದೆ. ಮಾತಿನ ಮೂಲಕ ಕಳ್ತನ ಮಾಡುವವನು ಅಂತ. ಅದು ನಮ್ಗೆ ಏನ್ ಕಳ್ತನ ಮಾಡುದು ಅನ್ನೋದು ಮುಂದಿನ ಪಾಠದಲ್ಲಿ ಗೊತ್ತಾಗ್ತದೆ. ಅಲ್ಲಿ ಮೈತ್ರಾಯಿಣಿ ಶಾಖಾಯಾಮ್ ಅಂತ ಇನ್ನೊಂದು ಕಡೆ ಬಂದಿದೆ, ಮುಂದೆ ಬಂದಿದೆ. ಆದ್ರಿಂದ ಆವಾಗ ಅದು ಗೊತ್ತಾಗ್ತದೆ. ಜಗತ್ತನ್ನು ಕಳ್ತನ ಮಾಡುವವರು ಅಂತ ಅರ್ಥ, ಸತ್ಯವಾದ ಜಗತ್ತನ್ನು ಕಳ್ತನ ಮಾಡುವವರು ಅಂತ ಅದರ ತಾತ್ಪರ್ಯ. ಅದರಿಂದ ವಾಚಾಸ್ತೇನಂ ಅಂತ ಒಟ್ಟಿಗೆ ಇರಬೇಕು. ಆ ಶ್ಲೋಕದಲ್ಲೆಲ್ಲ ಮೂಲ ಋಗ್ವೇದದಲ್ಲಿ ಅದು ಒಟ್ಟಿಗೆನೇ ಇದೆ. ಅಂಥ ಈ ರಾಕ್ಷಸರನ್ನು ಕುರಿತು ಶರವಹ, ಶರು ಅಂತ ಉಕಾರಾಂತಶವಾದ ಶಬ್ದವನ್ನು ತಗೊಂಡಿದ್ದಾರೆ, ಅದ್ರ ಬಹುವಚನ ಇದು. ಅದಕ್ಕೆ ಅರ್ಥ ಶರಾಹ ಅಂತ ಬಾಣಗಳು. ಮರ್ಮನ್ ಅಂತಿದೆ, ಮರ್ಮ ಅಂದ್ರೆ ಮರ್ಮಸ್ಥಾನ, ನಿಮ್ಗೆ ಗೊತ್ತಿದೆ. ಆದ್ರೆ ಅವರು ಇನ್ನು ಹೇಳೋದಿಲ್ಲ. ಮರ್ಮಣಿ ಅಂತ ಸಪ್ತಮಿ ವಿಭಕ್ತಿ ಅರ್ಥ ಇಟ್ಕೋಬೇಕು ನಾವಲ್ಲಿ, ಅವರು ಅದನ್ನ ಹೇಳಿರೋದಿಲ್ಲ ವಿಭಕ್ತಿಯನ್ನ. ನಾನು ಅನೇಕ ಸರಿ ಹೇಳಿದ್ದೆ, ವೇದದ ಶಬ್ದಗಳು ಹೇಗಿರ್ತವೆ ಅಂದ್ರೆ ಅದೊಂದು ಗಟ್ಟಿ ಬಂಗಾರ ಇದ್ದಂಗೆ ಇರ್ತದೆ. ನೀವು ಅದನ್ನ ಹೇಗೂ ಉಪಯೋಗ ಮಾಡ್ಕೋಬಹುದು. ನೀವು ಬಂಗಾರದ ಆಭರಣ ಮಾಡಿಬಿಟ್ಟ ಮೇಲೆ ಅದನ್ನ ರಿಂಗ್ ಆದ್ರೆ ಬೆರಳಿಗೆ ಹಾಕೋಬೇಕು, ನೆಕ್ಲೆಸ್ ಆದ್ರೆ ಕುತ್ತಿಗೆಗೆ ಹಾಕೋಬೇಕು. ಅದ್ರ ಉಪಯುಕ್ತತೆ ಸೀಮಿತ ಆಗಿ ಹೋಗ್ತದೆ. ಆದ್ರೆ ಬಂಗಾರದ ಗಟ್ಟಿ ಯಾರು ಒಬ್ರು ನೀವು ದಾನ ಕೊಟ್ರೆ ಅದು ನೀವು ಹೇಗೂ ಬಳಕೆ ಮಾಡಬಹುದು. ವೇದಗಳ ಪದದ ಸ್ವಾರಸ್ಯವೇ ಅದು. ಅದು ಪ್ರಥಮ ವಿಭಕ್ತಿಯಲ್ಲಿ ಇರ್ತದೆ. ಸಪ್ತಸು ಪ್ರಥಮ, 7 ವಿಭಕ್ತಿಗಳ ಅರ್ಥವೂ ಪ್ರಥಮ ವಿಭಕ್ತಿಗೆ ಬರ್ತದೆ ಅಂತ. ನಾವು ಲೌಕಿಕ ವ್ಯವಹಾರದಲ್ಲಿ ಹಾಗೆ ಪ್ರಯೋಗ ಮಾಡಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಅದು ವಿಷಯ ಬೇರೆ. ಅಂತೂ ಎಲ್ಲ ವಿಭಕ್ತಿಗಳಿಗೂ ಹೊಂದಿಕೊಳ್ಳುವ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡುವ ಸ್ವರೂಪ ಅದಕ್ಕೆ ಇರ್ತದೆ. ಹಾಗಾಗಿ ಮರ್ಮನ್ ಅಂದ್ರೆ ಮರ್ಮಣಿ ಗಚ್ಚಂತು, ಮರ್ಮಸ್ಥಾನಕ್ಕೆ ಹೋಗಿ ಬಾಣಗಳು ಅವರನ್ನ ಘಾಸಿಪಡಿಸಲಿ ಅಂತ ಅರ್ಥ. ಮುಂದೆ ಪ್ರಸಿದ್ಧಿ ಅಂದ್ರೆ ಅಲ್ಲಿ ಜಾಲ ಅಂತಿದೆ. ವಿಶ್ವಸ್ಯೈತು ಪ್ರಸಿದ್ಧಿಂ ಯಾತುಧಾನ. ಈ ಅಲ್ಲಿ ವಿಶ್ವಸ್ಯ ಅಂದ್ರೆ ವ್ಯಾಪ್ತನಾದ ಅಗ್ನಿಯ ಅಂತ ಅರ್ಥ ಮಾಡಿದ್ದಾರೆ ಅವರು. ಅಗ್ನಿ ಹೇಗೆ ವ್ಯಾಪ್ತ? ಸಾಯಣಾಚಾರ್ಯ ಭಾಷ್ಯದಲ್ಲಿ ಅದನ್ನು ಸಮಾಧಾನ ಆಗೋದಿಲ್ಲ. ವ್ಯಾಪ್ತನಾದವನು ಭಗವಂತ. ನೋಡಿ ಎಷ್ಟು ಚೆನ್ನಾಗಿದೆ. ವ್ಯಾಪ್ತನಾದ ಭಗವಂತನ ಜಾಲಕ್ಕೆ ಹಿಂದಿನ ಮಂತ್ರದಲ್ಲಿ ಕೂಡ ಪ್ರಸಿದ್ಧಿ ಅಂತ ಬಂತು. ಇಲ್ಲಿ ಜಾಲ ಅಂತಾನೆ ಅರ್ಥ ಬರೆದಿದ್ದಾರೆ ನೋಡಿ. ಭಗವಂತ, ನಾವು ಅದನ್ನ ಭಾಗವತದಲ್ಲಿ ಕಳೆದ ದಿವಸ ಈ ಹಿಂದೆ ನೋಡಿದ್ದೇವೆ. ಭಗವಂತ ಜೇಡರ ಹುಳುವಿನಂತೆ ಬಲೆಯನ್ನ ಬೀಸಿದ್ದಾನೆ ಅಂತ. ಭಗವಂತ ಬೀಸಿದ ಬಲೆಯಲ್ಲಿ ರಾಕ್ಷಸರೆಲ್ಲ ಹೋಗಿ ಸಿಕ್ಕಿ ಬೀಳಲಿ. ತುಂಬಾ ಸುಂದರವಾದಂತಹ ಒಂದು ಪ್ರಾರ್ಥನೆ. ಅವರೆಲ್ಲ ನಿಷ್ಕ್ರಿಯರಾಗಿ ಹೋಗಲಿ. ಸಜ್ಜನರು ಅಲ್ಲೇ ಇದ್ದಾರೆ, ದುರ್ಜನರು ಅಲ್ಲೇ ಇದ್ದಾರೆ. ದುರ್ಜನರಾದ ಈ ರಾಕ್ಷಸರು ಭಗವಂತ ವ್ಯಾಪ್ತನಾದ ಈ ಭಗವಂತ ಬೀಸಿದ ಬಲೆಗೆ ಹೋಗಿ ಸಿಕ್ಕಿ ಬೀಳಲಿ. ಅಲ್ಲಿ ನಿರುಕ್ತನೂ ಕೊಟ್ಟಿದ್ದಾರೆ ಸಾಯಣಾಚಾರ್ಯ. ಇದೇ ನಮಗೆ, ನಾವು ಅದ್ವೈತ ಭಾಷೆಯನ್ನು ಪೂರ್ಣ ಒಪ್ಪದೇ ಇರಬಹುದು. ಪ್ರಸಿದ್ಧಿ ಪ್ರಸಯನಾತ್ ತಂತುರುವ ಜಾಲಂ. ತಂತು ಅಂದ್ರೆ ಎಳೆ, ಜಾಲ ಅಂದ್ರೂ ನೂಲು, ನಮ್ಮದು ಬಲೆ, ನಮಗೆ ಗೊತ್ತಿದೆ. ನಿರುಕ್ತ ಕೊಟ್ಟಿದ್ದಾರೆ. ಆದ್ರಿಂದ ಆ ಜಾಲಕ್ಕೆ ಹೋಗಿ ಇವರೆಲ್ಲ ಸಿಕ್ಕಿ ಬೀಳಲಿ, ನಿಷ್ಕ್ರಿಯರಾಗಿ ಹೋಗಲಿ ಅಂತ ಅದರ ತಾತ್ಪರ್ಯ. ಅದಕ್ಕೆ ನಾನು ತ್ರಿರಿಯಾತು ಬಂಧನಂ, 3 ರೀತಿಯಾದ ಬಂಧನಕ್ಕೆ ಅವನು ಒಳಗಾಗಲಿ ಅಂತ ಅರ್ಥ ಹೇಳಿರೋದು ಅದಕ್ಕೋಸ್ಕರನೇ. ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳ ಬಂಧನಕ್ಕೆ ಅವನು ಒಳಗಾಗಲಿ, ರಾಕ್ಷಸರ ಬಂಧನಕ್ಕೆ ಒಳಗಾಗಲಿ. ಅದನ್ನೆಲ್ಲ ಭಗವಂತನೇ ಮಾಡಿದ್ದಾನೆ, ಪ್ರಕೃತಿಯ ಮೂಲಕ ಅದನ್ನು ಮಾಡಿಸ್ಲಿ ಅಂತ. ಆ ಅರ್ಥ ನಾನು ಹಿಂದಿನ ಮಂತ್ರದಲ್ಲಿ ಹೇಳಿದ್ದೀನಿ ಈ ಉದ್ದೇಶದಿಂದಲೇ. ಇದು ರಕ್ಷೋಘ್ನ ಮಂತ್ರ ಅಂತ ನಾವೀಗಾಗಲೇ ನೋಡಿದ್ದೇವೆ. ಗೃಹ ಪ್ರವೇಶ ಸಂದರ್ಭದಲ್ಲಿ ಇದನ್ನು ಹೇಳ್ತಾರೆ ಅಂತನೂ ನೀವು ಕೆಲವರು ನೆನಪು ಮಾಡ್ಕೊಂಡ್ರಿ. ಆ ಪ್ರತಿನಿತ್ಯದ ಪ್ರಸಂಗದಲ್ಲೂ ಕೂಡ ತ್ರಿವಿಕ್ರಮ ಪಂಡಿತರು ತಮ್ಮ ಆಶಯವನ್ನು ಇದರಲ್ಲಿ ತುಂಬಿ ಹೇಳಿದ ಮಂತ್ರ ಇದು. ಆದ್ರಿಂದ
ಇದನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ನಾವೆಲ್ಲರೂ ಹೇಳ್ತಾ ಇರಬೇಕು. ಈ ಬ್ರಹ್ಮಯಜ್ಞ ಇತ್ಯಾದಿ ಪ್ರಸಂಗಗಳಲ್ಲಿ ಅದನ್ನ ಹೇಳಿದರೆ ಒಂದು ಮಹತ್ವ ಬರ್ತದೆ. ಇವರನ್ನ ದುಷ್ಟರನ್ನೆಲ್ಲರನ್ನು ಹೊಡೆದು ಓಡಿಸುವಂತ ಅಗ್ನಂತರ್ಗತನಾದ ಪರಶುರಾಮನನ್ನ ಪ್ರಾರ್ಥನೆ ಮಾಡಿದಂತ ಆಗ್ತದೆ. ಇವೆರಡು ಮಂತ್ರಗಳ ಪೂರ್ಣ ಪಾಠ ನಾನು ಅದಕ್ಕೋಸ್ಕರ ಇಲ್ಲಿ ತಗೊಂಡು ಅರ್ಥ ಹೇಳಿದ್ದೇನೆ. ಜಾತವೇದ ಅನ್ನೋ ಶಬ್ದದ ಅರ್ಥವನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಪ್ರಾಯ ಇದು 6ನೇ ಸ್ಕಂದದ ತಾತ್ಪರ್ಯ ಅಂತ ನಂಗೆ ನೆನಪಿದೆ. ಅಲ್ಲಿ 7ನೇ ಅಧ್ಯಾಯ 13ನೇ ಶ್ಲೋಕ ಅಂತ ಇಷ್ಟು ಬಂದಿದೆ. ಸ್ಕಂದ ನನಗಿಲ್ಲಿ ಸಿಕ್ಕಿಲ್ಲ, ಹುಡುಕಿದ್ರೆ ಗೊತ್ತಾಗ್ತದೆ. ಅಲ್ಲಿ ಪರೋರಜಾಹ ಮತ್ತೆ ತ್ರಯೀಸುತಃ ಮತ್ತೆ ತುರಿಯ ಮತ್ತು ಜಾತವೇದ ಇಷ್ಟು ಶಬ್ದಗಳ ಅರ್ಥಗಳನ್ನು ಹೇಳಿದ್ದಾರೆ. ಜಾತವೇದಾಶ್ಚ ಸರ್ವವಿತ್, ಸರ್ವಜ್ಞಾತದಿಂದ ಜಾತವೇದ ಅಂತ ಹೀಗೆ ಅವನಿಗೆ ಹೆಸರು. ನಮಗೆ ಗೊತ್ತಿರುವಂತೆ ಈಗ ಅಗ್ನಂತರ್ಗತ ಪರಶುರಾಮ ಅಂತ ಹೇಳಿದ್ನಲ್ಲ, ನಮ್ಮ ವೈಯಕ್ತಿಕ ಉಪಾಸನೆಗೂ ಇದನ್ನ ಬಳಸ್ಕೋಬಹುದು ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೇನೆ. ಪರಶುರಾಮ ಧನದ ದೇವತೆ, ಸಂಹರ್ತ್ರೇ ಸರ್ವದೋಷಾಣ, ಎಲ್ಲ ದೋಷಗಳನ್ನು ಪರಿಹಾರ ಮಾಡುವವನು ಅಂತ ಅದು ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿದೆ. ಮುಂದೆ ಜ್ಞಾನೋತ್ಪಾದನ ಹೇತವೇ, ಜ್ಞಾನಕ್ಕೆ ಅವನ ದಾಯಕ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಮುಂದೆ 10ನೇ ಸ್ಕಂದದಲ್ಲಿ ಒಂದ್ ಕಡೆ. ಹಾಗೇನೆ ಧನಸ್ಯ ದೇವತಾಯೈತೆ ಭಾರ್ಗವಾಯ ನಮೋ ನಮಃ ಅಂತ ಶ್ಲೋಕ. ಅವನು ಧನದ ದೇವತೆ ಅನ್ನೋದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಹೀಗೆ ಬೃಹದಾರಣ್ಯಕ ಭಾಷ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತಹ 3 ಒಟ್ಟು ಅಂಶಗಳು ಪರಶುರಾಮನ ಕುರಿತಾಗಿ. ಅದಕ್ಕಾಗಿ ಸಂಹರ್ತ್ರೇ ಸರ್ವದೋಷಾಣ, ಜ್ಞಾನೋತ್ಪಾದನ ಹೇತವೇ, ಧನಸ್ಯ ದೇವತಾಯೈತೆ ಭಾರ್ಗವಾಯ ನಮೋ ನಮಃ ಅಂತ ಅವನನ್ನ ಸ್ತೋತ್ರ ಮಾಡಬೇಕು. ಈ ಶ್ಲೋಕ ಏನಿದೆ ಸರ್ವಮೂಲದಲ್ಲಿ ನೇರವಾಗಿ ಬಂದಿಲ್ಲ. ಸರ್ವಮೂಲದಲ್ಲಿ ಅದೆಲ್ಲ ಪ್ರಥಮ ವಿಭಕ್ತಿ ರೂಪದಲ್ಲಿ ಬಂದಿರ್ತದೆ. ಸರ್ವಮೂಲದಲ್ಲೇ ಬಂದಿರುವ ಅಂಶಗಳನ್ನು ಒಳಗೊಂಡು ಅವೇ ಶಬ್ದಗಳಿಂದ ಅದನ್ನು ಚತುರ್ಥಿ ವಿಭಕ್ತಿಗೆ ಒಗ್ಗಿಸಿ ನಾನು ಈ ಶ್ಲೋಕವನ್ನು ನಾನು ವೈಯಕ್ತಿಕ ಅನುಸಂಧಾನಕ್ಕೆ ಮಾಡ್ಕೊಂಡಿದ್ದೇನೆ. ಅದನ್ನ ಈ ಹಿಂದೆ ನಿಮಗೆ ಕೆಲವರಿಗೆ ಹೇಳಿದ್ದೆ. ಆ ಶ್ಲೋಕವನ್ನು ಈಗ ಇಲ್ಲಿ ಒಂದ್ಸರಿ ಹೇಳಿದೆ ಅಷ್ಟೆ. ಹೀಗೆ ಜಾತವೇದ ಅಂದ್ರೆ ಸರ್ವಜ್ಞ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.